ನಮಸ್ತೆ, ಕಲೆಗೂಡಿಗೆ ಸ್ವಾಗತ. ಇವತ್ತು ಬಾಳೆಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ನೋಡುವ. ಬಾಳೆಕಾಯಿನ ಆ ಕಡೆ ಮತ್ತು ಈ ಕಡೆ ತುದಿಯನ್ನು ತೆಗೆದುಕೊಂಡು ಕ್ಲೀನಾಗಿ ತೊಳೆದು ಅದನ್ನು ಬೇಯಿಸಲಿಕ್ಕೆ ಇಡಿ. ಬೇಯಿಸಲಿಕ್ಕೆ ನೀರು, ಸ್ವಲ್ಪ ಉಪ್ಪು ಹಾಗೆ ಎಣ್ಣೆಯನ್ನು ಹಾಕಿ ಬೇಯಿಸಿ. ಹಾಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ, 8ರಿಂದ 9 ಎಸಳು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಳ್ಳಿ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೆಟೊವನ್ನು ಹಾಕಿ. ಖಾರಕ್ಕೆ ತಕ್ಕಷ್ಟು ಒಣಮೆಣಸು, 8ರಿಂದ 9 ಗೋಡಂಬಿಯನ್ನು ಹಾಕಿ ಸರಿಯಾಗಿ ಬಾಡಿಸಿ. ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಬೆಂದ ಬಾಳೆಕಾಯನ್ನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಳ್ಳಿ. ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಳ್ಳಿ. ಹುರಿದ ಮಸಾಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹುರಿದಂತಹ ಮಸಾಲವನ್ನು ಹಾಕಿ ರುಬ್ಬಿ. ಮಸಾಲ ಹುರಿದ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಗೆ ಈರುಳ್ಳಿ ಹಾಕಿ ಹಾಗೆ ಹೆಚ್ಚಿಟ್ಟಂತಹ ಬಾಳೆಕಾಯನ್ನು ಹಾಕಿ ರುಬ್ಬಿದ ಮಸಾಲವನ್ನು ಸೇರಿಸಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹಾಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಬೆಲ್ಲವನ್ನು ಸೇರಿಸಿ ಸರಿಯಾಗಿ ಕುದಿಸಿ. ಎಣ್ಣೆ ಉಗುಳುವವರೆಗೆ ಕುದಿಸಿದರೆ ಗ್ರೇವಿ ರೆಡಿಯಾಗುತ್ತೆ. ಇದಕ್ಕೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಂಡು ದೋಸೆ, ರೊಟ್ಟಿ, ನಾನ್ ಜೊತೆಗೆ ಸರ್ವ್ ಮಾಡಿ. ಥ್ಯಾಂಕ್ ಯು.